ಎಫೆಕ್ಟ್ ನಿಂದ ಪ್ರತಿಷ್ಠಿತ ಹೋಟೆಲ್ ಒಂದು ಬಂದ್ ಆಗಿದೆ. ಬೆಂಗಳೂರಿನ ಗಾಂಧಿನಗರದಲ್ಲಿರುವಂತಹ ಪ್ರತಿಷ್ಠಿತ ಸ್ಯಾಂಕ್ಟಮ್ ಹೋಟೆಲ್ ಇದು. ಸಿಲಿಂಡರ್ ಸಿಗದೆ ವ್ಯಾಪಾರವನ್ನ ಹೋಟೆಲ್ ಬಂದ್ ಮಾಡಿದೆ. ಸ್ಯಾಂಕ್ಟಮ್ ಹೋಟೆಲ್ ಯುದ್ಧದ ಕಾರಣಕ್ಕೆ ಗ್ಯಾಸ್ ಪೂರೈಕೆ ಇಲ್ಲ ಅಂತ ಹೋಟೆಲ್ ಮುಂದೆ ನೋಟಿಸ್ ಹಾಕಲಾಗಿದೆ. ಹೋಟೆಲ್ನ ಸಿಬ್ಬಂದಿ ರೂಮ್ಗಳಲ್ಲಿರೋ ಗೆಸ್ಟ್ಗಳಿಗೆ ಸೌದೆ ಒಲೆ ಊಟ ಸರಬರಾಜಾಗತ್ತೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಹೋಟೆಲ್ನ ಮಾಲೀಕರು ಮುಂದಾಗಿದ್ದಾರೆ. ಆದಷ್ಟು ಬೇಗ ಗ್ಯಾಸ್ ಪೂರೈಕೆಯನ್ನ ಸರಿಪಡಿಸೋದಕ್ಕೆ ಮಾಲೀಕರು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಟೆರೆಸ್ಗಳ ಮೇಲೆ ಹೊಗೆ ಆಡಿದ್ರೆ ಎಲ್ಲೋ ಬೆಂಕಿ ಬಿದ್ದಿರಬೇಕು ಅಂತ ಖಂಡಿತ ಇನ್ ಮೇಲೆ ಗಾಬರಿ ಆಗಬೇಡಿ. ಯಾಕಂತಂದ್ರೆ ಸದ್ಯ ಇದಕ್ಕೆ ಎಲ್ಲ ಕಾರಣ ಸಿಲಿಂಡರ್ ಸೃಷ್ಟಿಸಿರುವಂತಹ ಅಭಾವ ಅಂತ ಅನ್ಸುತ್ತೆ. LPG ಸಿಲಿಂಡರ್ಗಳು ಸಿಗದೇ ಇರುವಂಥ ಕಾರಣಕ್ಕೆ ಎಂತಹ ಪರಿಸ್ಥಿತಿಗೆ ಇದೀಗ ಬೆಂಗಳೂರು ನಗರ ಬಂದಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ನಿಮಗೆ. ಯಾಕಂತಂದ್ರೆ ಊಟ ಎಲ್ರಿಗೂ ಕೂಡ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ವಸ್ತು. 3 ಹೊತ್ತಿಗೆ ಕರೆಕ್ಟಾಗಿ ಹೊಟ್ಟೆ ಹಸಿವಾಗುತ್ತೆ. ಹೊಟ್ಟೆ ಹಸಿವಾಗೋಕ್ಕೂ ಮುಂಚಿತವಾಗಿ ಹೋಟೆಲ್ಗಳಲ್ಲಿ ಊಟ ರೆಡಿ ಇರಬೇಕು. ಗ್ಯಾಸ್ ಇದೆಯೋ ಇಲ್ವೋ, ತರಕಾರಿ ಇದೆಯೋ ಇಲ್ವೋ, ನೀರಿದೆಯೋ ಇಲ್ವೋ ಹೊಂದಿಸಬೇಕು, ಇರುವಂತಹ ಗ್ರಾಹಕರಿಗೆ ಊಟ ಕೊಡಬೇಕು ಅನ್ನೋದು ಮುಖ್ಯವಾಗಿ ಹೋಟೆಲ್ ಉದ್ಯಮವನ್ನು ನಡೆಸುವವರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಹೋಟೆಲ್ ಉದ್ಯಮದವರು LPG ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರುವಂಥ ಕಾರಣಕ್ಕಾಗಿ ಒಲೆಗೆ ಮೊರೆಯಾಗಿರ್ತಕ್ಕಂಥದ್ದು. ಹಳೆಯ ಪದ್ಧತಿಯಲ್ಲಿ ಒಲೆಯನ್ನು ಇಟ್ಟು ಇಟ್ಟಿಗೆಗಳ ಮೇಲೆ ಒಲೆಯನ್ನು ಹೊತ್ತಿಸಿ ಇವಾಗ ಆ ಅಡುಗೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸರ್, ಎಷ್ಟು ದಿನಗಳಿಂದ ಈ ರೀತಿಯಾದಂತಹ ಒಂದು ಅಭಾವ ಕಾಣಿಸ್ಲಿಕ್ಕೆ ಸೃಷ್ಟಿ ಆಯಿತು ಗೊತ್ತಾಯಿತು ನಿಮಗೆ? ಅದಕ್ಕೆ ನೀವು ಯಾವುದೇ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಲಿಲ್ವಾ? ಇವಾಗ ಆ್ಯಕ್ಚುಲಿ ನಮಗೆ ಸಂಡೇ ತನಕ ನಮಗೆ ಕ್ಯಾಶುವಲ್ ಆಗಿ ಇತ್ತು ನಮ್ಮದು. ಸಂಡೇ ನಮಗೆ ಸಡನ್ಲಾಗಿ ಸಂಡೇ ಯೂಶ್ವಲಿ ನಮಗೆ ಡೆಲಿವರಿ ಆಗಲ್ಲ ಸಿಲಿಂಡರ್ಗಳು. ನಿನ್ನೆ ಆ್ಯಕ್ಚುಲಿ ನಮಗೆ ಸಿಲಿಂಡರ್ ಬರಬೇಕಿತ್ತು. ನಮಗೆ 2 ಏಜೆನ್ಸಿಲಿ ಟೈಅಪ್ ಆಗಿದ್ದೀವಿ. 2 ಏಜೆನ್ಸಿಯವರು ನಿನ್ನೆ ನಮಗೆ ಸಪ್ಲೈ ಕೊಟ್ಟಿಲ್ಲ. ಕೇಳಿದಾಗ ನಮಗೆ ಸ್ಟಾಕ್ ಬಂದಿಲ್ಲ, ಸ್ಟಾಕ್ ಬಂದ ನಂತರ ನಾವು ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಿನ್ನೆಯಿಂದ ನಮಗೆ ತೊಂದರೆ ಆಗಿರೋದ್ರಿಂದ ನಮಗೆ ಇವಾಗ ಗೆಸ್ಟ್ಗಳಿಗೆ ಏನಾದರೂ ಊಟ ಕೊಡಲೇಬೇಕು. ನಾವು ಬಂದುವಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹೋಟೆಲ್ ಅವರು. ಹಾಗಾಗಿ ನಾವು ಈ ಆಲ್ಟರ್ನೇಟ್ ಆಗಿ ನಾವು ಇವಾಗ ನಮ್ಮ ಮಿನಿಮೈಸ್ ಮಾಡಿದ್ದೀವಿ. ಏನು ನಮ್ಗೆ ಕೊಡೋಕ್ಕೆ ಸಾಧ್ಯ ಅದನ್ನು ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಇವಾಗ. ಸರ್, ಇಂತಹ ಪರಿಸ್ಥಿತಿ ಅಂದರೆ ಗ್ಯಾಸ್ ಇಲ್ದೇ ಇರುವಂಥ ಕಾರಣಕ್ಕಾಗಿ ಹೆಚ್ಚು ಹಣವನ್ನು ಕೊಟ್ಟು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ. ಈಗ ಒಲೆಯನ್ನು ಹಚ್ಚಿದ್ದೀರಾ, ಏನು ಹೇಳ್ತೀರಾ ಸರ್? ಮೇಡಮ್, ಏನಂದರೆ ಈಗ ನಾವು ಊಟ ನಮ್ಮ ಗೆಸ್ಟ್ಸ್ಗಾಗಲಿ ನಮ್ಮ ಸ್ಟಾಫ್ಗಾಗಲಿ ಊಟ ಕೊಡಲೇಬೇಕು. ಹಾಗಾಗಿ ಈಗ ನಾವು ಡಿಪೆಂಡೆಂಟ್ ಆಗಿದ್ವಿ ಗ್ಯಾಸ್ ಮೇಲೆ. ಈಗ ಗ್ಯಾಸ್ ಸಿಗದೇ ಕಾರಣ ನಾವು ಹಳೆ ಒಂದು ಟ್ರೆಡಿಷ್ನಲ್ ವೇ ಆಗಿ ಈಗ ನಾವು ಒಲೆ ಉರಿಸಿ ಸೌದೆ ಒಲೆ ಉರಿಸಿ ಈಗ ನಾವು ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸ್ಟಾಫ್ಗೆ ನಾವು ಇದನ್ನು ಕೊಡಲಿಕ್ಕೆ ಮತ್ತು ನಮ್ಮ ಗೆಸ್ಟ್ನ ಪೂರೈಸೋಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.